हेलो गाइस, गुड मॉर्निंग। तो ये हम है, ये हमारा बेटा है और ये किसी काम का आदमी है। 1, 2, 3, 4. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬನ್ನಿ ಸ್ನೇಹಿತರೆ ಮತ್ತೊಂದಿಷ್ಟು ರೀಲ್ಸ್ಗಳು ತಂದಿದ್ದೀನಿ. ನೋಡೋಣ ಎಷ್ಟು ಮಜವಾಗಿರುತ್ತೆ ಅಂದ್ರೆ ತುಂಬಾ ಮಜವಾಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಫಸ್ಟ್ ರೀಲ್ಸ್ ನೋಡೋಣ. ರೀಲ್ಸ್ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಸ್ನೇಹಿತರೆ. 1, 2, 3, 4. ನನ್ನ ಮೈ ಮೇಲೆ ಒಂದು ಕೂದಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಟ್ಟಿಟ್ಟು ಬಿಡ್ತಾರೆ. ಮರ್ಯಾದೆಗೆ ಮುಚ್ಕೊಂಡು ಸೈನ್ ಮಾಡ್ಕೊಂಡು ಹೋಗ್ತಾ ಇರೋ, ತಗೊಂಬಾರೋ. ಬಿಗ್ ಬಾಸ್ ಸ್ನೇಹಿತರೆ ಇವಾಗ ನೋಡಿ ಮತ್ತೊಬ್ರು ಬಂದಿದ್ದಾರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಈಗ ಸದ್ಯಕ್ಕೆ ಟ್ರೆಂಡ್ ಆಗ್ತಿರೋದು ಯಾರಪ್ಪ ಅಂತಂದ್ರೆ, ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ನಮಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅನ್ನೋದು ನನಗಂತೂ ದೇವನಿಗೆ ಅರ್ಥ ಇಲ್ಲ ಸ್ನೇಹಿತರೆ. ನಿಮಗೆ ಯಾರಿಗೆ ಅರ್ಥ ಆದ್ರೆ ದಯವಿಟ್ಟು ಹೇಳಿ. ಫಸ್ಟ್ ಈಗ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಅದಾದ ನಂತರ ವಿಡಿಯೋದ ಬಗ್ಗೆ ಮಾತಾಡ್ತೀನಿ ನಾನು. ಕಣೋ, ಈ ವಿಡಿಯೋ ನಿನ್ಗೋಸ್ಕರನೇ ಮಾಡ್ತೀರ. ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ರ ಭಾವನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅರ್ಥ ಮಾಡಿಸಿ ನನ್ನ ಪ್ರೀತಿಸಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣೋ. ನಿನ್ನೂ ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ದಿನ ಅಳ್ತೀನಿ. ನಿಜವಾಗ್ಲೂ ನಿನಗೆ ಕೊಟ್ಟಿಲ್ಲ ಲಾಯಲಿಟಿ ನಾನು ಯಾರಿಗೂ ಕೊಡೋದಕ್ಕಾಗಲ್ಲ. ನೋಡ್ತಿದ್ರಲ್ವಾ ಸ್ನೇಹಿತರೆ, ಅಕ್ಕ ಏನ್ ಹೇಳ್ತಿದ್ದಾಳೆ ಏನಂತ ನನಗಂತೂ ದೇವರೇ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಒಂದ್ಸರಿ ಅಕ್ಕ ಮೋಟಿವೇಶನ್ ಸ್ಪೀಚ್ ಕೊಡ್ತಾಳೆ, ಒಂದ್ಸರಿ ನಮಗೆ ಮೋಟಿವೇಶನ್ ಅಲ್ದೇ ಇರೋದನ್ನು ಕೊಡ್ತಿದ್ದಾಳೆ ಅಕ್ಕ ಏನ್ ಹೇಳ್ತಿಲ್ಲ ಅಂತ ಅಕ್ಕನಿಗೆ ಕ್ಲಿಯರಿಟಿ ಇಲ್ಲ. ಸೊ ಕ್ಲಿಯರಿಟಿ ಇಲ್ದೇನೆ ಬಂದ್ಬಿಟ್ಟು ಇಲ್ಲಿ ವಿಡಿಯೋನ ಸ್ಪೀಚ್ ಬಗ್ಗೆ ಮಾತಾಡ್ತಿದ್ದಾಳೆ ಸ್ನೇಹಿತರೆ. ನನಗಂತೂ ದೇವನಿಗೆ ಗೊತ್ತಾಯಿಲ್ಲ. ನಿಮ್ಗೇನು ಗೊತ್ತಾಯಿದ್ರೆ ಸೊ ಕಮೆಂಟ್ ಮುಖಾಂತರ ಪ್ಲೀಸ್ ತಿಳಿಸಿ ಸ್ನೇಹಿತರೆ. ನೋಡಿದ್ರಲ್ವಾ ಸ್ನೇಹಿತರೆ, ಈಗ ಮತ್ತೊಂದು ವಿಡಿಯೋ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವ ವಿಡಿಯೋಪ್ಪ ಅಂದ್ರೆ ಕಿಪ್ಪಿ ಕೀರ್ತಿ ಅವ್ರ ವಿಡಿಯೋ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಮತ್ತೊಂದು ಹೊಸದಾಗಿ ಟ್ರೋಲ್ ಮಾಡಿದ್ದಾರೆ ಕಿಪ್ಪಿ ಕೀರ್ತಿನ. ಅದು ಯಾವ ತರ ಟ್ರೋಲ್ ಮಾಡಿದಾರೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು, ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ. ನೋಡಿ ಸ್ನೇಹಿತರೆ, ಈಗ ವಿಡಿಯೋ ನೋಡ್ತಿದ್ದೀರಲ್ವಾ ಎಲ್ಲರೂ ನೋಡಿ. ಅಲ್ಲಿ ಸ್ವಾಮೀಜಿ ಇದಾರೆ. ಸ್ವಾಮೀಜಿ ಬಂದ್ಬಿಟ್ಟು ಒಬ್ಬರನ್ನ ಕರೀತಾರೆ ಸ್ನೇಹಿತರೆ. ಕರೆದು ನೋಡಿ ಅಲ್ಲಿರೋದು ಯಾರಂತ ಕಾಣಿಸ್ತಿದಾನ ಅಂತ ಕೇಳ್ತಾರೆ ಸ್ನೇಹಿತರೆ. ನನಗೂ ಫಸ್ಟ್ ನೋಡ್ಬೇಕಿದ್ದು ಹಂಗೆ ಅನಿಸ್ತಿತ್ತು, ಯಾರಂತ ಗೊತ್ತಾಗ್ತಿದ್ದಿಲ್ಲ. ಸೊ ಅದಾದ ನಂತರ ನೋಡಿದ್ರೆ ಸ್ನೇಹಿತರೆ ನನಗೆ ಯಾರು ಇರ್ಬೋದು ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ನಾನು ನೋಡ್ತಾ ಇದ್ದೆ. ಸೊ ಆಮೇಲೆ ಬಂದು ನೋಡ್ರಿ ನಿಮ್ಮ ಕಿಪಿ ಕೀರ್ತಿ ಅವರು ಬಂದಿದ್ದಾರೆ ನೋಡಿ. ನಿಮ್ಮ ಕಿಪಿ ಕೀರ್ತಿಯವ್ರನ್ನ ನೋಡಿ ನನಗೆ ತುಂಬಾ ಖುಷಿ ಆಗುತ್ತು. ಯಾಕಪ್ಪ ಅಂದ್ರೆ ಇವ್ರನ್ನೂ ಕೂಡ ಬಿಡ್ತಲ್ಲ ಸ್ನೇಹಿತರೆ ಟ್ರೋಲ್ ಮಾಡೋದನ್ನ. ಪಾಪ ಹೋಗ್ಲಿ ಬಿಡ್ರೋ ಮಾರಾಯ, ಸಾಕು. ಎಷ್ಟಂತ ಟ್ರೋಲ್ ಮಾಡ್ತೀರಾ ಕಿಪಿ ಕೀರ್ತಿನ. ಇವನೇ ದೇವ್ರೆ. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಹೊಸ ಪ್ರತಿಭೆಗಳನ್ನ ಮತ್ತೊಂದ್ಸರಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಮತ್ತೊಂದ್ಸರಿ ಪರಿಚಯ ಮಾಡಿಸ್ಕೊಡ್ತೀನಿ. ಮೊದಲಿಗೆ ಮಾಡ್ಕೊಂತಿರೋದಾರಪ್ಪ, ನಮ್ಮ ಕರಿ ಹಂದಿನ ವೆಲ್ಕಮ್ ಮಾಡ್ಕೊಂತಿದ್ದೀನಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಕರಿ ಹಂದಿನ ವೆಲ್ಕಮ್ ಮಾಡ್ಕೊಳ್ಳೋಣ. ನೋಡ್ರಿ ನಮ್ ಕರಿ ಹಂದಿ ಇಂತಿಂತಾವ್ ಇದಾವ್ರಿ ಸ್ನೇಹಿತರೆ. ಏನ್ ಗೊತ್ತಾ ಇಂತಿಂತ ಇದು ಅಂದ್ರೆ ಮತ್ತೆ ನೀವು ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ. ನಮ್ಮ ಕರಿ ಹಂದಿ ಇಂತಿಂತಾವ್ ಇದಾವೆ. ಅವು ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಏನಲ್ಲ ಸ್ನೇಹಿತರೆ, ಅದು ಹೊಟ್ಟೆ ನೋಡ್ರಿ ಮರ. ಕನ್ನಂಬಾಡಿ ಕೆಟ್ಟ ಆಗಿದೆ. ಒಂದು 10 ರೂಪಾಯಿ 20 ರೂಪಾಯಿ ಕೊಡ್ತೀವಿ, ಒಂದು ಚೆನ್ನಾಗಿರೋ ಡ್ರೆಸ್ ತರ ಹಾಕೊಂಡು ಇನ್ಸ್ಟಾಗ್ರಾಮ್ಗೆ ಬಾ ಮರೆಯ. ನೀನು ಹಾಳಾಗೋದಲ್ದೆ ನಮ್ಮನ್ನೆಲ್ಲ ಯಾಕೆ ಹಾಳು ಮಾಡ್ತಿದ್ದೆ ಗುರುವೆ. ಶಿವನೇ ದೇವ್ರೆ, ಇನ್ಯಾರು ಗುರು ಇವನು. ಗಂಡ್ಮಕ್ಳು ಮರೆಯೋದೆಲ್ಲ ತೆಗೆದು 3 ಕಾಸಿ ಹರಾಜಾಗ್ತಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಕ್ರೇಜಿ ಸ್ಟಾರ್ ವೆಂಕಿ ಅವರು ಬರ್ತಿದ್ದಾರೆ. ಅವ್ರು ವೆಂಕಿ ಅವರು ಬಿಗ್ ಬಾಸ್ ಹೋಗೋದಕ್ಕೆ ಏನೇನೆಲ್ಲ ಶೋಗಳು ತೋರಿಸ್ತಾರೆ, ಏನೇನೆಲ್ಲ ಟ್ಯಾಲೆಂಟ್ ಇದೆ ನಮ್ಮ ಕ್ರೇಜಿ ವೆಂಕಿ ಹತ್ರ ಬಿಗ್ ಬಾಸ್ ಹೋಗೋದಿಕ್ಕೆ ಅಂತಂದು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಅವರು ಸಿಂಗಿಂಗ್ ಹೇಗೆ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡ್ ಬನ್ನಿ ಸ್ನೇಹಿತರೆ. ನಮ್ಮ ಕ್ರೇಜಿ ವೆಂಕಿ ಅವರು. ಗಗನ ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನೋಡಿ ಸ್ನೇಹಿತರೆ, ನಮ್ಮ ಕ್ರೇಜಿ ವೆಂಕಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗೋದಲ್ದೇನೆ ಈಗ ಬಿಗ್ ಬಾಸ್ ಹೋಗ್ಬಿಟ್ಟು ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಮೇಲೆ ವೈರಲ್ ಆಗ್ಬೇಕಂತಂದು ಅವರು ಹರಸಾಹಸ ಪಡ್ತಿದ್ದಾರೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಕ್ರೇಜಿ ವೆಂಕಿಯಲ್ಲಿ ಇರತಕ್ಕಂತಹ ಟ್ಯಾಲೆಂಟ್ ಗಳನ್ನ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಒಂದೊಂದೇ ನೋಡ್ಕೊಂತ ಬರೋಣ ಸ್ನೇಹಿತರೆ.